ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಮ್ಯೂ. ನಾನಿವತ್ತು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನಿವತ್ತಿರೋದು ನಮ್ಮ ಅಕ್ಕನ ಮನೇಲಿ. ನಾನು ಚೆನ್ನಗಿರಿಗೆ ಬಂದಿದ್ದೀನಿ. ಸೊ ಇವರು ಮುಂಚೆ ಕಾರ್ಗಲಲ್ಲಿದ್ದರು, ಜೋಗ ಕಾರ್ಗಲ್ ಅಲ್ಲಿದ್ದರು. ಸೊ ಇವಾಗ ಚೆನ್ನಗಿರಿಗೆ ಬಂದಿದ್ದಾರೆ. ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ, ವೀಕೆಂಡ್ ರಜೆ ಇದೆ ಅಂತ. ಇವ್ನು ನೋಡಿ ಆರವ್. ಹಾಯ್ ಮಾಡು. ಈ ವಿಡಿಯೋದಲ್ಲಿ ನಾನು ಇವ್ರ ಮನೆ ಹೋಮ್ ಟೂರ್ ಮಾಡೋಣ ಅಂತ ಇದ್ದೀನಿ. ಯಾಕೆ ಅಂತಲೂ ಹೇಳ್ತೀನಿ. ಈ ಮನೆ ಬಂದುಬಿಟ್ಟು 1908 ಕಟ್ಟಿದ್ದು, ಅಂದರೆ 1908 ಕಟ್ಟಿದ್ದು. ಸೊ ತುಂಬ ಹಳೆ ಮನೆ ಇದು ಕ್ವಾರ್ಟ್ರಸ್ಸು. ನಮ್ಮ ಬಾಬಾ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರೋದು. ಸೊ ಅವರಿಗೆ ರೀಸೆಂಟಾಗಿ ಟ್ರಾನ್ಸ್ಫರ್ ಆಯಿತು. ಏನೋ ಜೋಡಿಸ್ಕೊಂಡಿಲ್ಲ, ಬಟ್ ಸ್ಟಿಲ್ ತೋರಿಸ್ತೀನಿ. ಹಾಗೆ ಇವನು ತುಂಬ ಹರಡ್ತಾನೆ, ಆರವ್ ಮನೆಯನ್ನೆಲ್ಲ ಫುಲ್ ಗಲೀಜು ಮಾಡ್ತಾನೆ, ಬಟ್ ಸ್ಟಿಲ್ ತೋರಿಸ್ತೀನಿ. ನಿಮ್ಗೆ ಹೇಗೆ ಅನ್ನಿಸ್ತು, ಹಾಗೆ ಇಷ್ಟು ವರ್ಷ ಹಳೆ ಮನೆ ಹೇಗಿದೆ ಅಂತ ತೋರಿಸ್ತೀವಿ. ಆ್ಯಕ್ಚುಲಿ ಇದು ಇರೋದು ಫಾರೆಸ್ಟ್ ಆಫೀಸು, ಚೆನ್ನಗಿರಿ ಟೌನ್. ಇದು ಚೆನ್ನಗಿರಿ ಟೌನಲ್ಲಿರೋ ಫಾರೆಸ್ಟ್ ಆಫೀಸು. ಅಲ್ಲಿ ಗೇಟ್ ಇದೆ. ಸೊ ಇಲ್ಲಿ ಇವ್ರ ಮನೆ ಬರುತ್ತೆ, ನೀಟಾಗಿ ತೋರಿಸ್ತೀನಿ. ಹಾಗೆ ಇಲ್ಲೊಂದು ಮರ ಇದೆ. ಈ ಮರದಲ್ಲಿ ತುಂಬ ಬಾವಲಿಗಳಿದೆ. ತುಂಬ ಅಂದರೆ ತುಂಬ ಇದೆ, ಲೈಕ್ ಮೋರ್ ದ್ಯಾನ್ 100 ಇರ್ಬೋದು. ಇದು ಮೆಟ್ಲಿದೆ, ಇಲ್ಲಿ ನೋಡ್ಬೋದು. ಇದು ಸ್ಟಾರ್ಟಿಂಗ್, ಇಲ್ಲಿ ಎಂಟ್ರೆನ್ಸು. ಆ್ಯಕ್ಚುಲಿ ಆ ಕಡೆ ಒಂದಿದೆ, ಅಲ್ಲಿ ರೂಮ್ ಥರ, ಅಲ್ಲಿ ಬಾಗಿಲು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಡ್ರೈವರ್ ರೂಮ್ ಅಂತ. ಸೊ ಇಲ್ಲಿ ಇವ್ರ ಮನೆ ಇದೆ. ಏನೋ ಜೋಡಿಸ್ಕೊಂಡಿಲ್ಲ, ಈಗ ಬಂದಿರೋದಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು, ಹಳೇ ಮುಂಚೆ ಎಲ್ಲ ಈ ರೀತಿ ಮುಂದ್ಗಡೆ ಒಂದು ಹಾಲ್ ಥರ ಬಿಡ್ತಾ ಇದ್ರಲ್ವ, ಇಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಆ ರೀತಿ ಇದೆ. ಇದು ಫುಲ್ಲು ತುಂಬ ದೊಡ್ಡ ಮನೆ ಇದು. ಹಾಗೆ ಇಲ್ಲಿ ಇಯರ್ ನೋಡ್ಬೋದು ನೀವು. ಮೇಲ್ಗಡೆ ಕಾಣಿಸ್ತಾ ಇದೆ ಅನ್ಕೊತೀನಿ, MFD 1908 ಅಂತ ಇದೆ. ಹಾಗೆ ಕಿಟಕಿಗಳು. ಇದು ಆ್ಯಕ್ಚುಲಿ ಒಂದು ದೊಡ್ಡ ಹಾಲ್ ಥರ ಇದೆ. ಇಲ್ಲಿ ವಿಂಡೋಸ್ ಎಲ್ಲನೂ ಇದೇ ಥರ ಇರೋದು. ಹಾಗೆ ಕರ್ಟನ್ಸ್ ಇದೆ. ಇಲ್ಲೊಂದು ರೂಮ್ ಥರ ಇದೆ. ಇಲ್ಲಿ ಆ್ಯಕ್ಚುಲಿ ಇವ್ರು ಸ್ಟೋರ್ ರೂಮ್ ಥರ ಮಾಡಿದ್ದಾರೆ. ಜಸ್ಟ್ ನಮ್ಮದು ಬಾವಂದು ಫೈಲ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಒಂದು ಇದು ಮಾಡಿದ್ದಾರೆ. ನೀವು ನೋಡ್ಬೋದು, ಜಸ್ಟ್ ಒಂದು ರೂಮ್ ಥರ ಇದೆ ಇಲ್ಲಿ. ಈ ಕಿಟಕಿಗಳೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಎಲ್ಲ ರೂಮ್ಗೂ ಈ ಥರ ಇದೆ ಕಿಟಕಿ. ಒಂದು ಮೆಶ್ದು ಬಾಗಿಲು, ಹಾಗೆ ಒಂದು ನಾರ್ಮಲ್ ಬಾಗಿಲು. ಇದು ನೆಕ್ಸ್ಟ್ ಇಲ್ಲಿಂದ, ಈ ಹಾಲಿಂದ ಹೋದರೆ ನೆಕ್ಸ್ಟ್ ಒಂದು ರೂಮ್ ಇದೆ. ಇಲ್ಲಿ 2 ಬಾಗಿಲಿದೆ. ಹಿಂಗೆ ಡೈರೆಕ್ಟ್ ಹೋದರೆ ಇಲ್ಲಿ ದೇವ್ರ ಮನೆ. ಆಮೇಲೆ ಇದು ಒಂದು ಗೆಸ್ಟ್ ರೂಮ್ ಥರ. ಇಲ್ಲೂ ಏನೋ ಜೋಡಿಸಿಲ್ಲ, ಜಸ್ಟ್ ನಿಮಗೆ ಹಾಗೆ ತೋರಿಸ್ತೀನಿ. ಮೇಲ್ಗಡೆ ಎಲ್ಲ ನೋಡ್ಬೋದು ಯಾವ ರೀತಿ ಇದೆ ಅಂತ. ಈ ವಿಂಡೋ ಇದೆ. ಇಲ್ಲಿ ಆ್ಯಕ್ಚುಲಿ ನಾನಿದ್ದೆ ಈ ರೂಮಲ್ಲಿ. ಸೊ ಇದು ಗೆಸ್ಟ್ ರೂಮ್ ಥರ ಇದೆ. ಅಷ್ಟೇ ಬೆಡ್ರೂಮ್ ಇದೆ. ಇದು ಸ್ವಲ್ಪ ದೊಡ್ಡದಿದೆ ಆ್ಯಕ್ಚುಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಜೋಡಿಸ್ಕೊಂಡಿದ್ದಾಳೆ. ಕರೆಕ್ಟಾಗಿ ಇನ್ನೂ ಏನೂ ಜೋಡಿಸ್ಕೊಂಡಿಲ್ಲ. ಇಲ್ಲಿ ಇರೋದು ಕಬೋರ್ಡ್. ಇದು ಕಬೋರ್ಡು. ಹಾಗೆ ಇಲ್ಲೊಂದು ಕಬೋರ್ಡ್ ಇದೆ. ಇಲ್ಲಿ ಇವ್ರು ಬೆಡ್ ಹಾಕ್ಕೊಂಡಿದ್ದಾರೆ. ಇಲ್ಲಿ ಸ್ವಲ್ಪ ಗೋಡ್ರೇಜ್ ಎಲ್ಲ ಟೇಬಲ್ ಇಟ್ಕೊಂಡಿದ್ದಾಳೆ. ಇದೂ ಆ್ಯಕ್ಚುಲಿ ಇದು ಕಬೋರ್ಡೇ ಅಲ್ವಾ? ಇದು ಕಬೋರ್ಡ್. ಇದು ವಾಶ್ರೂಮ್. ಮನೆ ತುಂಬ ದೊಡ್ಡದು. ಇಷ್ಟೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದು ಇದನ್ನ ಕ್ಲೋಸ್ ಮಾಡಿರೋದು. ಆ್ಯಕ್ಚುಲಿ ಇದು ಕಬೋರ್ಡ್ನ ಸುಮ್ಮನೆ ಮಾಡಿರೋದು. ಇದ್ರ ನೆಕ್ಸ್ಟ್ ಒಂದು ರೂಮ್ ಕೂಡ ಇತ್ತು. ಅದು ರೂಮಲ್ಲಿ ಇವಾಗ ಅಲ್ಲಿ ಡ್ರೈವರ್ ಇದೆ. ಡ್ರೈವರ್ ಉಳ್ಕೊಂತಾರೆ. ಡ್ರೈವರಿಗಾಗಿ ಒಂದು ಸಪ್ರೇಟ್ ಹೌಸ್. ಓಕೆ. ಅಲ್ಲೊಂದು ಫ್ಯಾಮಿಲಿ ಇರ್ಬೋದಾ? ಆರಾಮ್ ಇರ್ಬೋದು. ಅಲ್ಲೂ ವಾಶ್ರೂಮ್, ರೂಮ್, 2 ರೂಮು ಮತ್ತು ಒಂದು ವಾಶ್ರೂಮು, ಹಾಲ್ ಎಲ್ಲ ಇದೆ. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆ ಈ ಕಡೆ. ಜಸ್ಟ್ ವಾಶ್ರೂಮ್ ಏನು ತೋರಿಸೋದು ಬೇಡ, ಜಸ್ಟ್ ಓಕೆ.
ವಾಶ್ರೂಮ್. ಇಲ್ಲಿ ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ನೀಟಾಗಿ ಜೋಡಿಸಿಲ್ಲ ಇವರು, ನೀಟಾಗಿ ಜೋಡಿಸ್ಕೋಬೇಕು. ಹಾಗೆ ಇಲ್ಲಿ ಸದ್ಯಕ್ಕೆ ಟಿ ವಿ ಹಾಕಿದ್ದಾರೆ. ಆಮೇಲೆ ಇಲ್ಲಿಂದ ನೆಕ್ಸ್ಟ್ ಸ್ಟ್ರೇಟ್ ಬಂದರೆ ಇಲ್ಲಿ ಅಡುಗೆ ಮನೆಯೂ ಅಷ್ಟೇ ತೀರಾ ಏನು ಫ್ಯಾನ್ಸಿ ಆಗಿಲ್ಲ. ಹಳೆ ಕಾಲದಲ್ಲಿ ಈ ಥರ ಟೈಲ್ಸ್ ಎಲ್ಲ ಇತ್ತಾ ಅಂತ ಕೇಳಬೇಡಿ. ಇದನ್ನು ಈ ಕ್ರಮೇಣ ಇದ್ದವರು ಸ್ವಲ್ಪ ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಡಿದ್ದಾರೆ. ಬಟ್ ಇದು ಬಂದ್ಬಿಟ್ಟು 100 ಇಯರ್ಸ್ದೆ ಮನೆ. ಈ ರೀತಿಯಾಗಿದೆ ಟೋಟಲ್ ಅಡುಗೆ ಮನೆ. ಅಡುಗೆ ಮನೆಯಿಂದ ಹಿಂಗೆ ಬಂದರೆ ಇಲ್ಲಿ ಆ್ಯಕ್ಚುಲಿ ಇನ್ನೂ ಒಂದು ವಾಶ್ರೂಮ್ ಇದೆ ಈ ಕಡೆ ಸೈಡಲ್ಲಿ. ಇಲ್ಲಿ ಹಿಂದ್ಗಡೆ ಇಲ್ಲಿ ನೋಡ್ಬೋದು ಈ ಬಾಗಿಲು ಹೇಗಿದೆ ಅಂತ. ಹಾಂ, ಇದು ಆ್ಯಕ್ಚುಲಿ ತುಂಬ ವೇಟ್ ಇದೆ. ಹಳೆ ಕಾಲದಲ್ಲಿ ಈ ರೀತಿಯಾಗಿ ಇರ್ತಾಯಿತ್ತು ಅಂತ ನೋಡಿ. ಅದು ತುಂಬ ವೇಟ್ ಇದೆ. ಹಾಂ, ಅಲ್ಲಿ ಕೀ ಹಾಕಬೇಕು. ಇಲ್ಲಿ ಬಾಗಿಲು ತೆಗೆದ್ಮೇಲೆ ಮತ್ತೆ ಇಲ್ಲಿ ಕೂಡ ಅಷ್ಟೇ ಇನ್ನೊಂದು ಈ ಥರ ಸೊಳ್ಳೆಗೆ ಬರಬಾರ್ದು ಅಂತ. ಆಮೇಲೆ ಇಲ್ಲಿ ತುಳಸಿ ಕಟ್ಟೆ ಕೂಡ ಇದೆ. ಆ್ಯಕ್ಚುಲಿ ಇಲ್ಲಿ ಇವರು ಇವಾಗ ಬಂದಿರೋದು. ಹಾಂ, ಇಲ್ಲಿ ತುಳಸಿ ಕಟ್ಟೆ ಒಂದು ಗಿಡ ಹಾಕಿದಾಳೆ ಇವಳು ಇವಾಗ ಬಂದ ಮೇಲೆ ಇದು ಹಾಕಿರೋದು. ಬಟ್ ಕ್ಲೀನ್ ಮಾಡಿಸ್ಬೇಕು. ಪಾಚಿ ಕಟ್ಟಿದೆ ಅಲ್ಲೆಲ್ಲ, ಫುಲ್ ಮಳೆಗಾಲ ಅಲ್ವಾ. ಇಲ್ಲಿ ಮುಂಚೆ ಇದ್ದಿರೋರು ಅಷ್ಟು ಈ ಕಡೆ ಎಲ್ಲ ಯೂಸ್ ಮಾಡ್ಕೊಳ್ತಿರ್ಲಿಲ್ಲ ಅಂತೆ. ಹಾಗೆ ಇಲ್ಲಿ ಇವ್ರದ್ದು ಮನೆ ಒಳಗಡೆ ಹಿಂದ್ಗಡೆನೇ ಇಲ್ಲಿ ಮೋಸಂಬೆ ಗಿಡ ಇದೆ ನೋಡ್ಬೋದು, ಅಲ್ಲಿ ಬಿಟ್ಟಿದೆ ಒಂದು. ಆಗಲೂ ಹುಳಿನೇ ಇರುತ್ತೆ, ಚೊಗ್ರು ಅನ್ನೋದಕ್ಕಿಂತ ಹುಳಿ. ಇಲ್ಲಿ ಹಿಂದ್ಗಡೆ ಇಷ್ಟು ಜಾಗ ಇದೆ. ಆ್ಯಕ್ಚುಲಿ ಇವ್ರು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋಬೋದು. ಅಲ್ಲಿ ಅದೆಲ್ಲ ಮುರಿದೋಗಿದೆ, ತುಂಬ ಓಲ್ಡು. ಈಗೆಲ್ಲ 10 ವರ್ಷ ಅಂದ್ರೇ ಚೆನ್ನಾಗಿರಲ್ಲ ಪಾಪ, 100 ವರ್ಷ ಅಂದರೆ ಇರೋದೇ ಬೆಟರು. ಇಲ್ಲಿ ಕೂಡ ಗ್ಯಾಪ್ ಜಾಗ ಇದೆ ನೋಡ್ಬೋದು. ಇಲ್ಲಿ ಕೂಡ ಜಾಗ ಇದೆ. ತುಳಸಿ ಕಟ್ಟೆ ಇಲ್ಲಿ ಇದೆಯಲ್ಲ, ಇಲ್ಲಿ ಸಂಪಿದೆ, ಸಂಪು. ಹಾಗೆ ಇನ್ ಕೇಸ್ ಬಟ್ಟೆ ತೊಳಿತೀವಂದರೆ ಅಲ್ಲಿ ಜಾಗ ಇದೆ. ಬಟ್ ಇಲ್ಲೆಲ್ಲ ಕ್ಲೀನ್ ಮಾಡಿಲ್ಲ ನೋಡ್ಬೋದು, ಪಾಚಿ ಇದೆ. ವಾಪಸ್ ಹೋಗ್ತಾ ಇದ್ದೀನಿ. ಲೇಕು ನಿಂಗೆ ಇಲ್ಲಿ ಯಾವ್ದು ಏನು ಇಷ್ಟ ಆಯಿತು ಈ ಮನೆಯಲ್ಲಿ? ನನಗೆ ನನ್ನ ಮಗನಿಗೆ ಆರ್ಟ್ ಸ್ಪೇಸ್ ಕಮ್ಮಿ ಇತ್ತು ಮುಂಚೆ ಕ್ವಾರ್ಟರ್ಸಲ್ಲಿ. ಬಟ್ ಇವಾಗೇನಪ್ಪ ಅಂದರೆ ತುಂಬ ನನ್ನ ಮಗ ಎಲ್ಲಿ ಆಟ ಆಡಿದ್ರು, ಎಷ್ಟು ಗಾಡಿ ಕಾರು ಏನು ಓಡಿಸಿದ್ರು ಆರಾಮಾಗಿ ಆಟ ಜಾಸ್ತಿ ಇರೋದು ಖುಷಿ ಆಗುತ್ತೆ. ನಿಂಗೆ ಈ ಮನೇಲಿ ಯಾವ ಪಾರ್ಟ್ ತುಂಬ ಇಷ್ಟ? ಎಲ್ಲಿ ನಿಂಗೆ ತುಂಬ ಖುಷಿ ಆಗುತ್ತೆ? ದೇವ್ರ ಮನೆಯೇ ತುಂಬ ಇಷ್ಟ ಆಯಿತು ನಂಗೆ. ಪರ್ಟಿಕ್ಯುಲರಾಗಿ ದೇವ್ರ ಮನೆ ಅಂತಲ್ಲ ಅಲ್ಲಿ ಇರಲಿಲ್ಲ, ಸುಮ್ಮನೆ ಈ ಥರದೊಂದು ಕಿಟಕಿಲಿ ಇಟ್ಕೊಂಡಿದ್ವಿ, ದೇವ್ರನ್ನ ಹೀಗೆ ಜೋಡಿಸ್ಕೊಂಡಿದ್ವಿ. ಇಲ್ಲಿ ದೇವ್ರ ಮನೆಯೇ ಇದೆ. ಬೆಳಗ್ಗೆ ಸಂಜೆ ದೀಪ ಹಚ್ಚಿ ಪೂಜೆ ಮಾಡೋದೊಂಥರ ಖುಷಿ ಕೊಡುತ್ತೆ. ಇನ್ನು 4 ಇಯರ್ಸ್ ಇಲ್ಲೇ ಇರಬೇಕು. ಇದು ನಿಮ್ಮ ಮನೆ ಆಗಿರುತ್ತೆ 4 ಇಯರ್ಸ್ ತನಕ. ಸೊ ಇದನ್ನೆಲ್ಲ ಸೆಟ್ ಮಾಡಿಕೊಂಡು ಇರೋಕ್ಕೆ ಖುಷಿ ಇದೆಯಾ? ಇಲ್ಲ, ಆ್ಯಕ್ಚುಲಿ ಅದೇ ಡೌಟಲ್ಲಿದೆ. ನಾವು ಇಲ್ಲಿರೋದು ಅಷ್ಟೊಂದು ಕನ್ಫರ್ಮ್ ಇಲ್ಲ. ಬಿಕಾಸ್ ಇದು ಬಂದುಬಿಟ್ಟು ಅವಾಗೆಲ್ಲ ಡಿ ಎಫ್ ಒ ಅವರಿಗೆ ಕಟ್ಟಿದ್ದಾರೆ. ಬಟ್ ಇದು RFO ಹೌಸು ನಮಗೆ ಕೊಟ್ಟಿದ್ದಾರೆ, RFO ಇಲ್ಲ ಅಂತ. ನಮ್ಮ ಹಸ್ಬೆಂಡ್ DRFO ಆಗಿರೋದ್ರಿಂದ ನಮಗೆ ಇಲ್ಲಿ ಕ್ವಾರ್ಟರ್ಸೇ ಇಲ್ಲ. ನೀವು ಮಲೆನಾಡಿಂದ ಚನ್ನಗಿರಿಗೆ ಬಂದು ಹೇಗೆ ಅನಿಸ್ತಾ ಇದೆ? ಅಲ್ಲಿನ ವೆದರ್ಗೂ ಇಲ್ಲಿನ ಜನ ವೆದರು? ನಮಗೆ ಪರಿಚಯದವ್ರು ಹೇಗಂದರೆ, ನಾವು ಹೋದ ಊರ ಕಡೆ ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಎಂಪ್ಲಾಯೀಸ್ ವೈಫ್ಸು ಮತ್ತು ಅವ್ರ ಅಮ್ಮಂದರು ಹೀಗೆ ಪರಿಚಯ ಮಾಡ್ಕೊಳ್ತೀವಿ. ನಾವು ಪರಿಚಯ ಮಾಡ್ಕೊಳ್ಳೋರು ಹೇಗಿರ್ತಾರೆ ಅಂದರೆ, ನಮಗೆ ಬಯಲುಸೀಮೆಯವರು ಫ್ರೆಂಡ್ಸೇ, ಮಲೆನಾಡವರು ಫ್ರೆಂಡ್ಸೇ, ವ್ಯತ್ಯಾಸ ಏನಿಲ್ಲ. ಬಯಲುಸೀಮೆ ಕಡೆ ಮಾತ್ರ ರಫ್ ಇದ್ರೂ ಅವ್ರ ಮನ್ಸು ಸಾಫ್ಟು. ಮಲೆನಾಡವರು ನಿಮ್ಗೆ ಗೊತ್ತಿದೆ, ನಮ್ಮ ಮಲೆನಾಡು, ಸೊ ಬೇಗ ಮಿಂಗಲ್ ಆಗಿಬಿಡ್ತೀವಿ. ಇಲ್ಲೊಬ್ಬರು ಹೊನ್ನಾವರದವ್ರು ಪರಿಚಯ ಆಗಿದ್ದಾರೆ. ಸೊ ನನಗೆ ಅವ್ರದ್ದು ವೈಬ್ ಮ್ಯಾಚ್ ಆಗುತ್ತೆ, ಫ್ರೆಂಡ್ಸ್ ಆಗಿದ್ದೀವಿ. ಚೆನ್ನಾಗಿದೆ. ಚನ್ನಗಿರಿ ಜನನೂ ಓಕೆ ಅಂದರೆ ನನ್ನ ಹಸ್ಬೆಂಡಿಗೆ ಮೇಯ್ನಾಗಿ ಅವ್ರಿಗೆ ಸೆಟ್ ಆಗಿದೆ. ಆಫೀಸು ತುಂಬ ನಿಯರ್, ಎಲ್ಲಂದರೆ ಬನ್ನಿ ತೋರಿಸ್ತೀನಿ. ಇಲ್ಲಿ ನಾನು ಈ ಥರ ಪರ್ದೆ ತರಿಸಿ ಆ ಕಿಟಕಿಲಿ ಅಲ್ಲಿ ಕುತ್ಕೊಂಡಿರ್ತಾರೆ, ಅವ್ರ ಚೇಂಬರ್ ಅದು. ನಾನು ಸುಮ್ಮನೆ ಇಲ್ಲಿಂದ ಕರೆದ್ರೆ ಅವ್ರು ಅಲ್ಲಿ ನೋಡ್ತಾರೆ. ಮುಂಚೆ ಹಾಗಿರಲೇ ಇಲ್ಲ, ಅವರು ಡ್ಯೂಟಿಗಂತ ಹೋಗ್ಬಿಡ್ತಿದ್ರು, ನಾಟ್ ರೀಚಬಲ್ ಇರ್ತಿದ್ರು, ತುಂಬ ಬೇಜಾರಾಗ್ತಿತ್ತು. ಈಗ ತುಂಬ ಚೆನ್ನಾಗಿದೆ, ಕ್ಯೂಟ್ ಅನಿಸುತ್ತೆ. ಇಲ್ಲಿಂದ ಕರೆಯೋದು ನಾನು, ಬಂದುಬಿಡ್ತಾರೆ, ಫೋನೇ ಮಾಡೋದು ಬೇಡ. ನೋಡಿ ಅಲ್ಲಿ ಹೋಗ್ತಿದ್ದಾರೆ.
ಏನಿಲ್ಲ, ಇಲ್ಲಿ ಸಿಟಿಗೆ ಹೋಗಿ ಬರ್ತಾರೆ, ಮತ್ತೆ ಆಫೀಸಲ್ಲೇ ಅವ್ರದ್ದು ಆಫೀಸ್ ವರ್ಕ್ ಜಾಸ್ತಿ. ಗೈಸ್, ನಿಮಗೆ ಈ ಹೋಮ್ ಟೂರ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಅವಳು ಇನ್ನೂ ಚೆನ್ನಾಗಿರೋ ಎಲ್ಲ ವಿಡಿಯೋಸ್ ಹಾಕ್ತಾಳೆ. ಆ್ಯಂಡ್ ನಾನು ನೋಡ್ದಂಗೆ ನನ್ನ ತಂಗಿ ತುಂಬ ಇನ್ಫಾರ್ಮೇಟಿವ್ಸ್ ವಿಡಿಯೋಸೇ ಹಾಕ್ತಾಳೆ. ಅದು ನೋಡ್ರೆ ಖುಷಿ ಆಗುತ್ತೆ. ನೀವು ಗೂಗಲಲ್ಲಿ ಸರ್ಚೇ ಮಾಡೋದು ಬೇಡ, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ. ಸೊ ನೀವು ಫಾಲೋ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವುದೇ ಪ್ಲೇಸ್ದಾಗಿರ್ಬೋದು ನೀಟಾಗಿ ಹೇಳ್ತಾಳೆ. ನಾನೇ ಇಷ್ಟು ನೋಡ್ಬಿಟ್ಟು ಹೋಗ್ತೀನಿ, ನೀವು ಹೋಗಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಲೈಕ್, ಶೇರ್ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್ 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 ಬಾಯ್.